ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಂದರೆ ಗೈಸ್, ಇವತ್ತು ಮಲ್ಲಿಗೆಗೊಳ್ಳಿಗೆನೇ ಪೇಟೆಗೆ ಬಂದಿದ್ವಿ. ಹಾಗೆ ನಾನು ತಿಂಡಿ ಮಾಡಿರಲಿಲ್ಲ ಬೆಳಿಗ್ಗೆ, ಅದಕ್ಕೆ ಅಪ್ಪ ನನಗೆ ಈಗ ಬನ್ಸ್ತಲ್ಲಿ ಬನ್ಸು ತುಂಬ ಟೈಮ್ ಆಗಿತ್ತು. ಬನ್ಸೆಲ್ಲ ತಿನ್ನೋದೆ, ಯೂಶ್ವಲಿ ಪಲಾವೇ ತಿನ್ನೋದು ನಾನು. ಬಿಸಿ ಉಂಟು ಗೈಸ್. ಇಲ್ಲಿ ನನ್ನ ಅಪ್ಪ ಫುಲ್ ಹುಲ್ಲು ತೆಗೆದು ಕ್ಲೀನ್ ಮಾಡ್ತಿದ್ದಾರೆ. ಇಷ್ಟು ಕ್ಲೀನ್ ಮಾಡಿ ಆಯಿತು. ನಮ್ಮನೆ ಬಲ್ಲೆ ಬಂದಿದೆ ಇಲ್ಲಿ, ಅವತ್ತೊಮ್ಮೆ ಕ್ಲೀನ್ ಮಾಡಿದ್ವಿ. ಬಬ್ಬುಲಿ ಮತ್ತು ಬಪ್ಪನವರು ಕಾಯ್ತಿದ್ದಾರೆ ನನ್ನನ್ನು ಯಾವಾಗ ಬಿಡ್ತಾರೆ ಅಂತ. ನೋಡಿ ಗೈಸ್, ಈ ಥರ ಅರೇಂಜ್ ಆಗಿದೆ. ಬಟ್ ಚೆಂದ ಆಗಲಿಲ್ಲ, ದೊಡ್ಡ ರಾಶಿ ರಾಶಿ ಇಟ್ಟಿದ್ದಾರೆ ಅಪ್ಪ. ಮತ್ತೆಂತ ಮಾಡೋದು, ಇಲ್ಲಿ ಬಿಸಿಲು ಸಹ ಬೀಳ್ತದೆ. ಇಲ್ಲಾಂದರೆ ನನ್ನ ಪ್ಲ್ಯಾನ್ ಎಂತ ಇತ್ತಂದರೆ ಇಲ್ಲಿ ಟರ್ಪಲ್ ಹಾಕಿ ಹೊಟ್ಟೆ ತೆಗೆದು ಈ ಗಿಡವನ್ನು ನೆಡಬೇಕು ಅಂತ. ಆ ಥರ ಆಗ ಹುಲ್ಲು ಸಹ ಬರೋದಿಲ್ಲ. ಅದರ ಬುಡದಲ್ಲಿ ಮಾತ್ರ ಸ್ವಲ್ಪ ಬಂದೆ ತೆಗಿಲಿಕ್ಕೆ ಸುಲಭ ಆಗ್ತದಲ್ಲ. ವಾಟ್ ಬಾಬ್ಲಿ? ಇಲ್ಲಿ ನಮ್ಮ ವ್ಲಾಗ್ ನೋಡ್ತಾ ಇದ್ದಾರೆ ಮೊಬೈಲಲ್ಲಿ. ಚಂದ ಉಂಟಾ ಗೈಸ್? ಈಗ ನಾವು ಊಟಕ್ಕೆ ಅಂತ ಹೋಗ್ತಿದ್ದೇವೆ ದೇವಸ್ಥಾನಕ್ಕೆ. ಜಾತ್ರೆ ಟೈಮಲ್ಲಿ ಒಂದು ದಿವಸ ಆದರೂ ಹೋಗ್ಬೇಕಂತೇಳಿ ಹೋಗ್ತಾ ಇರೋದು ನಾವು. ನನ್ನ ಅಮ್ಮ ಸಹ ಬರ್ತಾ ಇದ್ದಾರೆ. ಈ ಅನ್ನ ಪ್ರಸಾದ ಆಗ್ಲಿ, ತುಪ್ಪದ ದೀಪ ಆಗ್ಲಿ, ಎಳ್ಳೆಣ್ಣೆ ಆಗ್ಲಿ, ಅನ್ನ ಛತ್ರದ ಒಳಗಡೆ ಅವರು ನಮ್ಮ ಮೇಡಮ್. ಸಾಕಾಯ್ತು ಗೈಸ್, ಊಟ ಎಲ್ಲ ಮಾಡಿ ಬರುವಷ್ಟರಲ್ಲಿ ನನ್ನ ತುಂಬ ಟೀಚರ್ಸ್ನವರೆಲ್ಲ ಸಿಕ್ಕಿದ್ರು. ನಮ್ಮ ಅನುರಾಧ ಮಾಂಸ ಸಿಕ್ಕಿದ್ರು. ನೀವಾಗ ತೋರಿಸಿದಲ್ಲ ನಾನು, ಅದು ಅನುರಾಧ ನನ್ನ ಗೈಡ್ಸ್ ಮಾಮ. ಇಲ್ಲಿ ಇವರೇ ನಮ್ಮ ಚಿಕ್ಕಮ್ಮ, ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ಇವರು ಆರೆಂಜ್ ಕಲರ್ ಡ್ರೆಸ್ಸಿನವರು. ನಮ್ಮ ಎಲ್ಲಿದ್ದಾರೆ ಗೊತ್ತಿಲ್ಲ ನನಗೆ, ಹುಡುಕಿ ಆಗಬೇಕಷ್ಟೇ. ಗೈಸ್ ನನ್ನಮ್ಮ ಕೇಳಿ ಕರೆಯೋದಿಲ್ಲ. ಅವರು ಇದು ಉಳ್ಳಾಳ್ತಿ ದೇವರಿಗೆ ಮಲ್ಲಿಗೆ ಇಟ್ಟು ಬಂದದ್ದು ಗೈಸ್. ನಾನು ಆಗೊಂದು ರೆಕಾರ್ಡ್ ಮಾಡಿದ್ದೆ ವೀಡಿಯೋ. ಇಲ್ಲಿ AC ಸೌಂಡಿಗೆ ಅದು ಗರ್ರ ಅಂತ ಕೇಳ್ತಿತ್ತು. ಅದಕ್ಕೆ ನಾನು ಈಗ ವಾಪಸ್ ವೀಡಿಯೋ ಮಾಡ್ತಿರೋದು. ನನಗೆ ಹೀಗೆಲ್ಲ ಮಂಡೆ ಬೆಚ್ಚಾಗ್ತದೆ ಗೈಸ್, ವೀಡಿಯೋ ಮಾಡಲಿಕ್ಕೆ ಉದಾಸೀನಾಗ್ತದೆ. ನನ್ನ ಅಮ್ಮನಿಗೆ ಅಂಗಿ ಅಂತ ಗೈಸ್, ಸಾರಿ ಅಂಗಿ ಒಂದು ಟಾಪ್ ಅಂತ. ನನ್ನಮ್ಮ ಒಂದೊಂದೇ ಅಂಗಿ ಹಾಕಿ ತೋರಿಸಿ ಇದು ಮೂರನೇ ಅಂಗಿ. ಆನೆಸ್ಟ್ಲಿ ನನಗೆ ತುಂಬ ಅಂದರೆ ತುಂಬ ನಿದ್ದೆ ಬರ್ತುಂಟು ಗೈಸ್. ಆದರೂ ನಾನೀಗ ಮ್ಯಾನೇಜ್ ಮಾಡ್ತಿದ್ದೇನೆ. ನನ್ನ ಬಟ್ಟೆ ಎಲ್ಲ ಇದು ಅಜಕೋಲಿಂದ ಕೆಳಗೆ ಬಿದ್ದು ಸೂಸೈಡ್ ಮಾಡಿಕೊಂಡಿದೆ. ಸೊ ಅದಕ್ಕೆ ನಾನು ರಕ್ಷಿಸಲಿಕ್ಕೆ ಬಂದ ಬಾಲಕಿ ಗೈಸ್. ಮನೆಗೆ ಬಂದು ನನಗೆ ಗಂಟೆ ಸಹ ಸಿಗಲಿಲ್ಲ, 1 ಗಂಟೆ ಏನೋ ಟೈಮ್ ಸಿಕ್ಕಿದೆ ಅಷ್ಟೇ. ಅಷ್ಟರಲ್ಲಿ ವಾಪಸ್ ಸ್ನಾನ ಎಲ್ಲ ಮಾಡಿ ಹೊರಟು ಈಗ ಫ್ರೆಂಡ್ಸ್ ಒಟ್ಟಿಗೆ. ಸೊ ಗೈಸ್, ಈಗ ನಾವು ಕೀರ್ತನಿಗೆ ವೆಯ್ಟಿಂಗ್. ಅವಳು ಬಂದರೆ ಅವಳಿಗೆ ಇದೊಂದು ಗಿಫ್ಟ್ ತಗೊಂಡಿದ್ದೇವೆ ನಾವು. ಈಗ ಆರ್ಡರ್ ಕೊಟ್ಟು ತುಂಬ ದಿವಸ ಆಗಿರಲಿಲ್ಲ, 4 ದಿವಸದಲ್ಲೇ ಕೊಟ್ಟಿದ್ದಾರೆ ಬೇಗ. ಬಟ್ ಇವರು ನನ್ನ ಫ್ರೆಂಡ್ಸ್ನವರು ಕಳಿಸಿರಲಿಲ್ಲ ಬೇಗ ಎಡಿಟ್ ಮಾಡಿ. ಅದು ಸ್ವಲ್ಪ ನನಗೆ ಕಷ್ಟ ಆಯಿತು. ಇವಳ ಗಿಫ್ಟ್ ವಿಡಿಯೋ ಕಾಲ್ ತೆಗ್ಲಾ ನೋಡ್ತಿದ್ದಾಳೆ. ಫಸ್ಟಿಂದ ತೆಗಿಬ್ರು. ಅವಳು ಹೇಳುದು ಕೇಳ್ತದಿಲ್ಲ ಗೊತ್ತಿಲ್ಲ ಗೈಸ್. ಖುಷಿ ಆಯ್ತಾ? ಇನ್ನು ಕೂಗ್ಬೇಡ ಆಯ್ತಾ? ರಿವ್ಯೂ ಹೇಳು. Here for Gobi Manchuri. Gobi, bani. Copyrights ಬಿದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಪ್ಪೋ ಅಲ್ಲಿ ಬಿಸಿ ಉಂಟಾ ಅಂತ ಫ್ರಿಜ್ಜಲ್ಲಿ ಇಟ್ಟು ಮಾಡಿದಾರೆ. ನೋಡಿದರೆ ಜಾತ್ರೆ ನೋಡಬೇಕು. ಈಗ 5 ಫ್ಲೇವರ್ ಪಾನಿಪುರಿ ಅಂತ ಗೈಸ್. ಪುನರ್ಪುರಿ ನಿಂದು ಯಾವ ತಿಂದದು? ನೇರಳೆ ತಿಂದು. ನಾನು ಪೆರಿಗೆ ಕಾಯ್ತಿದ್ದೇನೆ, ಅದು ಲಾಸ್ಟ್. ನೀವು ಇನ್ನೊಂದು 2 ಸ್ಪೂನ್. ಇವಳು ಜ್ಯೂಸ್ ಚಕ್ಕೆ, ನಾವಿಬ್ರು ಜ್ಯೂಸ್. ಇವಳು ಡೆತ್ ಬೈ ಚಾಕ್ಲೇಟ್. ಅದು ತಿಂತಾಳೆ. ಅವಳದು ಇಟ್ಕೋ. ಅದು ಕೊಡು. ನನ್ನದು ಈಗ ಚಂದ ಇಲ್ಲ ಅಂತ ತಿಂದು ತೋರಿಸಿದ ವಿಡಿಯೋ ಹಿಡಿತಿದ್ದೇನೆ ಇಲ್ಲಿ. ಚಂದ ತಿನ್ನಿಲ್ಲ ಕಮ್ಮಿ ಉಂಟು. ಸೊ ಈಗ ನಾವೆಂತ ಅಂದರೆ ಆಯ್ತು ಸಾಂಗ್ ಈಗ ಕೊಲಂಬಸ್ಸಲ್ಲಿ ಕೂತಿದ್ದೇವೆ ಗೈಸ್.
ಕೀರ್ತನಾಸ್ ಹೌಸ್ ನಾವು ಹಾಗೆ ಕೀರ್ತನ ಮನೆಗೆ ಬಂದದ್ದು. ಫುಲ್ ಒಂದು ರೌಂಡ್ ಸುತ್ತಿ ಮಾತ್ರ ನೀವು ಇದು ಇರ್ತಲ್ಲ ಕೊಲಂಬಸ್ ಸೈಕಿತ್ತು ಗೈಸ್. ನನಗೆ ಒಂದ್ಸಲ ಎದ್ದಕ್ಕೇ ಆಯಿತು, ಅಂದರೆ ಬಿದ್ದಾಗೆ ಆಯಿತು ಗೊತ್ತುಂಟಾ. ಬಟ್ ಜಾಲಿ ಇತ್ತು, ಚಂದ ಇತ್ತು. ಇದು ನಾನು ಟೈಮ್ ಏನು ಹೋಗೋದು ಆಯಿತು ಗೈಸ್. ಇವಾಗ ನಾನು ಇವಳು ಹೋಗ್ತಿದ್ದೇವೆ, ನನ್ನ ಅಪ್ಪ ಬಂದರು ಅಂತೆ ಅಲ್ಲಿಗೆ. ಇವಾಗ ಈ 16 ಜಾತ್ರೆಯ 16th ಡೇ ಈ ಥರ ಎಲ್ಲ ಬಿಡೋದಿಲ್ಲ. ಲೈಟ್ ಹಾಕ 6th ಡೇ, ಹಾಂ ಅದೇ 16 ಅಂದರೆ 6th ಡೇ. ಸೊ ಆ ದಿವಸ 6th ಅಲ್ಲ 7th ಬರ್ತದೆ ಅಂತಲ್ಲ, 10ಇಂದ ಸ್ಟಾರ್ಟ್ ಆಗೋದಲ್ಲ. ಸೊ ಆ ದಿವಸ ಎಲ್ಲಿಗೆ ಸಹ ಗಾಡಿ ಎಲ್ಲ ಬರಲಿಕ್ಕೆ ಬಿಡೋದಿಲ್ಲ ಆಯಿತಾ. ಸೊ ಅದಕ್ಕೆ ಬೇಕಾಗಿ ನಾವೀಗ ನಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಉಂಟು, ಒಂದು 2 ನಿಮಿಷದ ಸಾದಿ ಉಂಟು, ನಡ್ಕೊಂಡು ಹೋಗ್ಬೇಕು. ಸಾದಿ ಅಂದರೆ ದಾರಿ ಅಂತ ಗೈಸ್. ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ ಈ ಥರ ಎಲ್ಲ ಮ್ಯಾಂಗೋ ಕಟ್ ಮಾಡಿದ್ರೆ ಚಂದ ಬರ್ತಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಹೇಗಿತ್ತು, ಬಟ್ ರಿಯಾಲಿಟಿ ನೋಡಿ ಈಗ ಉಂಟು. ಗೊತ್ತಾ ಗೈಸ್, ಇವತ್ತು ತೊಳ್ಳೆ ಬೊಂಜ ಮೆತ್ತಿದಾಗೆ ಬಿಳಿ ಬರ್ತಾ ಉಂಟು ಸಾವು. ಎಂತ ಗೊತ್ತಾ ಗೈಸ್, ಇವತ್ತು ಏಪ್ರಿಲ್ 17 ಇವತ್ತು ನಮ್ಮ ಪುತ್ತೂರಿದು ರಥೋತ್ಸವ ಜಾತ್ರೆದು. ಸೊ ಎಂತ ಅಂದರೆ ನಾವು APMCಯಿಂದ ಇದು ದೇವಸ್ಥಾನ ತನಕ ನಡ್ಕೊಂಡು ಹೋಗ್ಬೇಕು ಗೈಸ್. ಅಲ್ಲಿ ತನಕ ಮಾತ್ರ ಗಾಡಿ ಬಿಡುದು, ಮತ್ತೆ ನಡ್ಕೊಂಡೆ ನೋಡಿ ಗೈಸ್. ಟ್ರಾಫಿಕ್ ಇದು ಇದೆಯಾ ಒಂದು ಹೂವಪ್ಪ ನೆಕ್ಕದಾದ ಪನ್ಪುನ ಈ ರೋಡ್ಗೆ. ಹಾಂ ಪಡೀಲಲ್ಲಿ ಉಂಟು ಗೈಸ್ ಟ್ರಾಫಿಕ್. ಇನ್ನು ಪುತ್ತೂರಿಗೆ ಒಂದು ಎಷ್ಟು ಕಿಲೋಮೀಟರ್ ಉಂಟು? 1 ಕಿಲೋಮೀಟರ್ ಜಾಸ್ತಿ ಉಂಟು. ಇಲ್ಲಿಂದಲೇ ಟ್ರಾಫಿಕ್. ನಾವು ಎತ್ತಿದ ಹಾಗೆ ನಾವು ಆ್ಯಕ್ಚುಲಿ APMC ರೋಡಲ್ಲಿ ಹೋಗುವ ರೋಡಲ್ಲಿ ಅಲ್ಲಿ ಸಹ ಟ್ರಾಫಿಕ್ ಅಂತ ಆಯಿತು. ಅಲ್ಲಿ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ಈಗ ಈ ಕಡೆಯಿಂದ ಬಂದಿದ್ದೇವೆ. ಈಗ ನಾನು ಹೇಳೋದು ಅಂತಂದರೆ ಅದೇ ಬೆಟರ್ ಇತ್ತು ಇದಕ್ಕಿಂತ. ಆ್ಯಕ್ಚುಲಿ ಒಂದು ಬಸ್ಸಿನಿಂದ ಈ ಥರ ಆದದಂತೆ ಗೈಸ್, ಅಷ್ಟೇ. ದೊಡ್ಡ ಟ್ರಾಫಿಕ್ ಇತ್ತು. ವಾಕಿಂಗ್ ಗೈಸ್, ಈ ಕ್ಯಾಮ್ರಾ ಸರಿ ಇಲ್ಲ ಸಾವು ಕತ್ತಲೆಗೆ. ಸೆಟ್ ಇತ್ತು ನಾವು. ಹೇಳ್ಬೇಕಂದ್ರೆ ತುಂಬ ಓದ್ತಾಯಿತ್ತು ಅಲ್ಲಿ. ಈ ಸಲ ಎಷ್ಟು ಸಹ ಓದ್ತಾದದ್ದು. ಈ ಸಲ ರಥ ಎಲ್ಲ ಆಗಿ ಮುಗಿಯುವಾಗ ಒಂದು 12:30 ಆಗಿದೆ. ಎಳಿಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ 12 ಕಾಲೇನೋ ಆಯಿತು. ಹಾಗಾಗಿ ಸ್ವಲ್ಪ ಓದ್ತಾಯಿತ್ತು. ಪಟಾಕಿ ಎಲ್ಲ ತುಂಬ ಲೇಟ್ ಆಯಿತು. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೇನೆ, ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ನಾನೇ ನಿಂತದ್ದು ಕಷ್ಟದಲ್ಲಿ. ನನ್ನನ್ನೇ ಎಲ್ಲರೂ ಕುಟ್ಟಿ ನಾವು ಬೀಳಲಿಕ್ಕೆ ಆಗಿದ್ದೆ. ಅಪ್ಪ ಹಿಡ್ಕೊಂಡ ಕಾರಣ ನಾನು ಬದುಕಿದೆ. ಅಂದರೆ ಬೀಳ್ತಿದ್ದೆ, ಪಕ್ಕ ಬೀಳ್ತಿದ್ದೆ. ಅಷ್ಟು ಜನ ಇತ್ತು, ಹೆವಿ ಜನ.